ನಮ್ಮ ಬೀದಿ ಮನೆ ಹುಡುಗ ಗಿರೀಶ್ ಅಂತ. ಇನ್ನು ಸಣ್ಣದ್ರಿಂದಲೂ ನಾವು ನೋಡ್ತಾ ಇದ್ದೀವಿ. ಬಟ್ ಹುಡುಗ ಬೇಕ್ರಿ ಕೆಲಸ ಮಾಡ್ಕೊಂಡಿದ್ದ. ಇವತ್ತು ಅಚಾನಕ್ಕಾಗಿ ಅವನೇನೋ ವಾಶ್ರೂಮಿಗೆ ಹೋಗಿದ್ದಾನೆ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ಸಲ್ಲಿ. ಆ ಟಾಯ್ಲೆಟಿಗೆ ಹೋದಾಗ ಅವನನ್ನು ಕಾಯ್ದುಬಿಟ್ಟು ಯಾರೋ 3 ಜನ ಹೊಡೆದಿದ್ದಾರೆ ಅಂತ ಮಾಹಿತಿ ಬಂತು. ನಮಗೆ ಯಾರು ಹೊಡೆದ್ರು, ಹೇಗೆ ಹೊಡೆದ್ರು ಅವೆಲ್ಲ ನಮಗೆ ಗೊತ್ತಿಲ್ಲ ಇನ್ನೂ. ಒಟ್ಟಿನಲ್ಲಿ ಹೋಗಿ ಹೊಡೆದ್ರು ಅಂತ ವಿಚಾರ ಬಂತು. ನಾವು ಆ ಆಸ್ಪತ್ರೆಗೆ ನಮ್ಮದು ಮೆಡಿಕಲ್ ಇದೆ, ಅಂದರೆ ಮೆಡಿಕಲ್ ಬಾಡಿಗೆ ಕೊಟ್ಟಿದ್ದೀವಿ. ಅಲ್ಲಿ ನಿಂತ್ಕೊಂಡು ಮಾತಾಡಬೇಕಾದ್ರೆ ಹುಡುಗನ್ನ ಕರ್ಕೊಬಂದು ಹುಡುಗರು ಎಲ್ಲ ನಿಂತಿದ್ರಲ್ಲ, ಗುಂಪೆಲ್ಲ ನಿಂತಿತ್ತಲ್ಲ, ಏನು ಅಂತ ಹೋಗಿ ವಿಚಾರಿಸಿದಾಗ ಹಿಂಗೆ ನಮ್ಮ ಬೀದಿ ಹುಡುಗಂಗೆ ಹಿಂಗೆ ಹೊಡೆದ್ಬಿಟ್ಟಿದ್ದಾರೆ ಗಿರೀಶ್ ಅನ್ನೋನಿಗೆ ಅಂತ ಅಂದರು. ಅವಾಗ ಒಳಗಡೆ ನೋಡೋಕೆ ಹೋದು ಅಷ್ಟೊತ್ತಿಗೆ ಆ್ಯಂಬುಲೆನ್ಸಲ್ಲಿ ತಗೊಂಡೋಗಿದ್ದಾರೆ ಅಂತ ಅಂದರು. ಆಮೇಲೆ ನಾವು ಅಲ್ಲಿಂದ ಹೊರಟು ಬಂದು ಇಲ್ಲಿ ಹಾಸನ ರೀಚ್ ಆಗೋದ್ರೊಳಗೆ ಮತ್ತೆ ಫೋನ್ ಬಂತು ನಮಗೆ, ಅವ್ನು ಡೆತ್ ಆಗಿದ್ದಾನೆ ಅಂತ. ಆಮೇಲೆ ಇಲ್ಲಿ ಬಂದು ನೋಡಿದ್ಮೇಲೆ ಹೊಡೆತ ತುಂಬ ಆಳವಾಗಿ ಬಿದ್ದುಬಿಟ್ಟಿದೆ, ತಲೆಗೆ ಕೈಗೆ ಎಲ್ಲ. ಅದು ಕೈ ಬಿದ್ದಿರೋದೆಲ್ಲ ಏನು ಹುಷಾರು ಮಾಡ್ಕೊಳ್ಳೋ ಅಂಥದ್ದು. ಬಟ್ ತಲೆಗೆ ಬಿದ್ದಿದ್ದು ಹೊಡ್ತಾನೆ ಅವರಿಗೆ ಮೇಜರಾಗಿ ಬಿದ್ದಿದೆ. ಫುಲ್ ಒಳಗೆ ಹೋಗ್ಬಿಟ್ಟಿದೆ, ಈ ಭಾಗ ಪೂರ್ತಿ ಒಳಗೆ ಹೋಗ್ಬಿಟ್ಟಿದೆ. ಅವರು ಬೇಲೂರಂತೆ ಹುಡುಗರು, ಯಾರನ್ನೋದು ನಮಗೆ ಗೊತ್ತಿಲ್ಲ. ಇಷ್ಟು ಮಾತ್ರ ನಮಗೆ ಗೊತ್ತು ಸರ್. ಗಿರೀಶ್ ನಾವು ಸಣ್ಣ ಹುಡುಗರಿಂದ ನಾವು ನೋಡ್ತಿದ್ದು, ಏನು ತೀರಾ ನಮಗಿಂತ ಚಿಕ್ಕ ಹುಡುಗರಲ್ವಾ, ಅವ್ರನ್ನ ಅಷ್ಟು ಅಬ್ಸರ್ವ್ ಮಾಡ್ತಿರಲಿಲ್ಲ. ಅದು ನಾವು ಅವ್ರನ್ನೆಲ್ಲ ಅಷ್ಟು ಅಬ್ಸರ್ವ್ ಮಾಡ್ತಿರಲಿಲ್ಲ. ಏನಾರು ಗಣಪತಿ ಫಂಕ್ಷನ್ ಇದ್ದಾಗ, ಏನಾರು ಕಾರ್ಯಕ್ರಮ ಇದ್ದಾಗ ಬರೋರು, ಹುಡುಗರು ಜೊತೆಲಿರೋರು, ಸಹಕರಿಸೋರು, ಹೋಗೋರು, ಅಷ್ಟು ಮಾತ್ರ. ಏನೋ ಗೊತ್ತಿಲ್ಲ ಸರ್, ಅದು ಕ್ಲೀನಾಗಿ ಕುಲಂಕುಷವಾಗಿ ಈಗಲೂ ಸಹ ನಮಗೆ ಏನು ಅನ್ನೋದು ವಿಚಾರ ಗೊತ್ತಿಲ್ಲ. ಅಲ್ಲಿ ಏಟ್ ತಿಂದು ಬಂದು ಆಸ್ಪತ್ರೆಗೆ ಅಡ್ಮಿಂಟ್ ಆಗಿದ್ದಾರೆ. ಆಸ್ಪತ್ರೆಗೆ ಹೋಗಿ ನಾವು ನೋಡ್ಕೊಂಡು ಅಲ್ಲಿಂದ ಮತ್ತಿಲ್ಲಿ ಹಾಸನಿಗೆ ಬಂದು ಇಲ್ಲಿ ಬರೋ ವರ್ಷದಲ್ಲಿ ಡೆತ್ ಆಗಿದ್ದಾರೆ. ಇಷ್ಟು ಮಾತ್ರ ವಿಚಾರ ಗೊತ್ತು. ಯಾಗಾಯಿತು, ಏನಾಯಿತು, ಎಲ್ಲಾಯಿತು ಅಂದಿದ್ದಕ್ಕೆ ಬಸ್ ಸ್ಟ್ಯಾಂಡಲ್ಲಿರೋ ಟಾಯ್ಲೆಟ್ ರೂಮ್ ಅರ್ಥ ಅಟ್ಯಾಕ್ ಆಯಿತು, ಅವನಿಗೆ ಹೊಡೆದ್ರು, ಇಷ್ಟು ಮಾತ್ರ ಗೊತ್ತು. ಯಾರು ಹೊಡೆದ್ರು, ಏನು ಹೊಡೆದ್ರು, ಯಾಕೆ ಹೊಡೆದ್ರು, ಕಾರಣ ಏನು, ಇವೇನು ಗೊತ್ತಿಲ್ಲ ನಮಗೆ. ಇದು ತುಂಬ ಭಯದ ವಾತಾವರಣ. ಇವತ್ತು ಬೇಲೂರಿನಲ್ಲಿ ಹೇಳಬೇಕು ಅಂದರೆ, ಈ ಗಾಂಜಾ ಅನ್ನೋದು, ಅಫೀಮ್ ಅನ್ನೋದು ಸಿಕ್ಕಾಬಟ್ಟೆ ಹರಿದಾಡ್ತಾ ಇದೆ. ಈ ಕಾಲೇಜ್ ಮಕ್ಕಳೆಲ್ಲ ಇವೆಲ್ಲ ಆಗಲಿ ತುಂಬ ಗಾಂಜಾದ ವಹಿವಾಟುಗಳು ಭಾರಿ ನಡೀತಾ ಇದ್ದಾವೆ ಅಂತ ನಮಗೆ ಮಾಹಿತಿ ಇದೆ ಅಷ್ಟೇ. ಅಂದರೆ ಮೇಲ್ಮೇಲೆ ಹಿಂಗೆ ಜನಗಳು ಮಾತಾಡಿದಾಗ ಈ ಥರ ಕೇಳಿಸ್ಕೊಂಡಿರೋದು, ನಮಗೇನು ಮಾಹಿತಿ ಇಲ್ಲ. ಅದುವೇ